ಕಾಯಕದೊಡನೆ ಶಿಕ್ಷಣ ಪ್ರಜ್ಞೆ ಇದ್ದಲ್ಲಿ ಸಾಧನೆ ಸಾಧ್ಯ. ಸಾಹಿತಿ ಬನ್ನೂರು ಕೆ. ರಾಜುರವರಿಂದ ಹೇಳಿಕೆ. ಜಾತಿ, ಮತ, ಧರ್ಮ, ವರ್ಗಗಳೆಂಬ ಭೇದ ಭಾವವಿರದೆ ಪ್ರತಿಯೊಬ್ಬರಿಗೂ ಸಿಗುವ ವಿದ್ಯೆ ಒಂದಿದ್ದರೆ ಯಾರು ಬೇಕಾದರೂ ಎಷ್ಟು ಎತ್ತರಕ್ಕೆ ಬೇಕಾದರೂ ಏರಿ ಏನು ಬೇಕಾದರೂ ಸಾಧಿಸಬಹುದಾಗಿದ್ದು, ಪ್ರತಿಯೊಬ್ಬರಲ್ಲೂ ಕಾಯಕ ಮತ್ತು ಶಿಕ್ಷಣ ಪ್ರಜ್ಞೆ ಇರಬೇಕೆಂದು ಪತ್ರಕರ್ತರೂ ಆದ ಸಾಹಿತಿ ಬನ್ನೂರು ಕೆ. ರಾಜುರವರು ಅಭಿಪ್ರಾಯಪಟ್ಟರು. ನಗರದ ಸರಸ್ವತಿಪುರಂನ ರೋಟರಿ ಪಶ್ಚಿಮ ಶಾಲೆಯ ಸಭಾಂಗಣದಲ್ಲಿ ನಡೆದ ರಾಜ್ಯದ ಪ್ರತಿಷ್ಠಿತ ಕಾರ್ಮಿಕ ಸಂಘಟನೆಗಳಲ್ಲೊಂದಾದ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ನಲ್ಲಿ ಮತ್ತು ಒಳಚರಂಡಿ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘದ ವಾರ್ಷಿಕೋತ್ಸವ ಮತ್ತು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಜಯಂತಿ ಹಾಗೂ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಮಾತನಾಡಿದ ಅವರು, ಯಂತ್ರಶ್ರೀ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ಆದರ್ಶವಾಗಿಟ್ಟುಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಾ ನಲ್ಲಿ ಮತ್ತು ಒಳಚರಂಡಿಯಲ್ಲಿ ಸ್ವಚ್ಛವಾಗಿ ಸರಾಗವಾಗಿ ನೀರು ಹರಿಯುವ ಸುವ್ಯವಸ್ಥೆಗೆ ತಮ್ಮ ಬೆವರನ್ನೇ ಹರಿಸಿ ದುಡಿಯುತ್ತಿರುವ ನಲ್ಲಿ ಮತ್ತು ಒಳಚರಂಡಿ ಕಾರ್ಮಿಕರ ದುಡಿಮೆಯ ಬೆವರಿಗೆ ಬೆಲೆ ಕಟ್ಟಲಾಗದೆಂದರು. ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಶಾಸಕರಾದ ಶ್ರೀವತ್ಸರವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ವಿಶ್ವೇಶ್ವರಯ್ಯನವರು ಜೀವನದಲ್ಲಿ ಬಹಳ ಕಷ್ಟಪಟ್ಟು ಅಷ್ಟೇ ಇಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ಸಾಧನೆಯ ಶಿಖರವೇರಿ ಭಾರತ ರತ್ನವಾಗಿ ನಾಡನ್ನು ಬೆಳಗಿದವರು. ಅವರ ಬದುಕು ಎಲ್ಲರಿಗೂ ಮಾದರಿ ಆಗುವಂತಾಗಿದ್ದು ಎಂದು ಶುಭ ಹಾರೈಸಿದರು. ಹಿಮಾಲಯ ಪರ್ವತ ಏರಿದ ಕರ್ನಾಟಕದ ಮೊದಲ ಮಹಿಳೆ ಎಂಬ ಖ್ಯಾತಿಯ ಡಾಕ್ಟರ್ ಉಷಾ ಹೆಗ್ಡೆ ಅವರು ಕಾರ್ಮಿಕರ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಿ ತಮ್ಮ ಸಾಧನೆಯ ಬದುಕಿನ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳಿದರು. ಕನ್ನಡ ಪರ ಹೋರಾಟಗಾರ ಸೈಯದ್ ಇಸಾಕ್ ಮತ್ತು ಕಾರ್ಮಿಕ ಇಲಾಖೆಯ ನಿರೀಕ್ಷಕರಾದ ಮಂಗಳಗೌರಿ, ಜಿಬಿ ವೀಣಾ, ಉದ್ಯಮಿ ಮಹಾಂತೇಶ್ ಮುಂತಾದವರು ಮಾತನಾಡಿದರು. ಪ್ರಾರಂಭದಲ್ಲಿ ಸಂಘದ ನಿರ್ದೇಶಕ ಚಂದ್ರೇಗೌಡರು ಪ್ರಾಸ್ತಾವಿಕವಾಗಿ ಮಾತನಾಡಿ ಎಲ್ಲರನ್ನೂ ಸ್ವಾಗತಿಸಿದರು. ಅಧ್ಯಕ್ಷರಾದ ಮಹೇಶ್ ಎಸ್ ಜಯನಗರ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಾನೂನು ಸಲಹೆಗಾರ ಎನ್ ಸುಂದರ್ರಾಜ್, ಲೆಕ್ಕ ಪರಿಶೋಧಕ ಡಿ ಜಲೇಂದ್ರ, ಉಪಾಧ್ಯಕ್ಷ ಎಂಎಸ್ ಸುರೇಶ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಎಂ ರವಿಕುಮಾರ್, ಜಂಟಿ ಕಾರ್ಯದರ್ಶಿ ಪಳನಿಸ್ವಾಮಿ, ಖಜಾಂಚಿ ಎಂ ಪ್ರಕಾಶ್, ನಿರ್ದೇಶಕರಾದ ಚಂದ್ರೇಗೌಡ, ಕುಮಾರ್, ಯೋಗೇಶ್ ಹೆಬ್ಬಾಳ್, ಸುರೇಶ್, ಅನಿಲ್ ಕುಮಾರ್, ಮೊಹಮ್ಮದ್ ಜಾಕಿರ್ ಹುಸೇನ್, ಸಂತೋಷ್ ಕುಮಾರ್ ಬೆಹ್ರಾ, ಯೋಗೇಶ್, ರುದ್ರಸ್ವಾಮಿ, ಶಿವರಾಜು ಮುಂತಾದವರು ಉಪಸ್ಥಿತರಿದ್ದರು. ಒಂದು ಕಾಲದಲ್ಲಿ ಅಭ್ಯಾಸ ಕೇಳಿದ್ರ ಅವರು ಕಾರ್ಮಿಕರ ಮಕ್ಕಳು ಅಂತ ಸಿನಿಮಾ ಮಾಡಲಿಕ್ಕೆ ಅಂಬರೀಷ್ ಇಟ್ಕೊಂಡು ಎಷ್ಟು ಮಾಡಬೇಕು ಅಂತ ಅವರ ಕಾರ್ಮಿಕರ ಬಗ್ಗೆ ಬಹಳ ಆಸಕ್ತಿ. ಹಿಂದೆ ಅವರು ಮಾಡಿದ್ರು ಕಾರ್ಮಿಕ ಕಳಂಗಲ್ಲ ಅಂತ ಹೇಳಿ ಕಾರ್ಮಿಕರ ಬಗ್ಗೆ ಬಹಳ ಒಳ್ಳೆಯಿತ್ತು. ಅವರೇ ಕಾರ್ಮಿಕರು ಗಾಳಿ ಕೆಲಸ ಮಾಡ್ತಾ ಇದ್ದರು. ಅಂತಹ ಮನುಷ್ಯ ದೊಡ್ಡ ಪ್ರೊಡ್ಯೂಸರ್ ಒಂದು ಸ್ಟುಡಿಯೋ ಕಟ್ಟ ನೋಡಿ. ಕಾರ್ಮಿಕ ಸಾಮಾನ್ಯ ಕಾರ್ಮಿಕ ಆದರೆ ಇಲ್ಲಿವರೆಗೆ ಅವ್ರು ಇರೋದಂತ ಒಂದು ಕರಣಿ. ಅವ್ರ ಕಾರಣ ಯಾವತ್ತೂ ಕಾರಣ ಊಟ ಇರ್ತದಲ್ಲ, ಕರಣಿಯೇ ಊಟ ಆಗಬೇಕು, ಅದು ಸಿಂಪಲ್ ಇಟ್ಕೊಂಡಿದ್ವಿ. ಹಾಗಾಗಿ ಯಾವ ಕೆಲಸವನ್ನು ಮಾಡಿದರೂ ಅದು ಕೀಳಲ್ಲ, ದುಡಿಮೆ ಇದೆಯಲ್ಲ. ನೋಡಿ ಸಣ್ಣದಲ್ಲಿ ಇಟ್ಕೊಂಡಿದ್ದಾರೆ ಅವರು ದುಡಿಮೆಯಲ್ಲಿ ಪ್ರತಿರೂಪ ವಿಶ್ವೇಶ್ವರಯ್ಯನವರು.